SIRದು ಒಂದು ಅಪ್ಡೇಟ್ ಇದೆ, ಕೊಡಬೇಕು ನಿಮಗೆ. 12 ರಾಜ್ಯಗಳು ಮತ್ತು ರಾಜ್ಯ ಕೇಂದ್ರ ಆಡಳಿತ ಪ್ರದೇಶ ಸೇರಿ 12 ಕಡೆ SIRನ ಇನಿಷಿಯಲ್ ಪ್ರಾಸೆಸ್ ಮುಗೀತು. ನಂಬರ್ಸ್ ಕೇಳಿದ್ರೆ ಗಾಬರಿ ಆಗಿಬಿಡ್ತೀರಿ ನೀವು. 9 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶ ಸೇರಿಸಿ 6.5 ಕೋಟಿ ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. 6.5 ಕೋಟಿ ಮತದಾರರ ಹೆಸರುಗಳನ್ನು. ಇದು ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಅಲ್ಲ. ಎಲೆಕ್ಷನ್ ಕಮಿಷನ್ ಓಪನ್ ಚಾಲೆಂಜ್ ಮಾಡುತ್ತೆ. ಒಬ್ಬ ಅರ್ಹ ಮತದಾರರನ್ನು ತೆಗೆದಿದ್ದರೆ ನಮ್ಮ ಹತ್ರ ಅರ್ಜಿ ತಗೊಂಬನ್ನಿ ಇಲ್ಲಿ ಅಂತ. 6.5 ಕೋಟಿ ಜನ ಅನರ್ಹರು ಮತದಾರರ ಪಟ್ಟಿಯಲ್ಲಿದ್ದರು. ಅನರ್ಹರು ತುಂಬ ಜನ ಅದನ್ನು ಅಕ್ರಮ ವಲಸಿಗರು ಅಂತ ಹೇಳ್ತಾರೆ. ಅಕ್ರಮ ವಲಸಿಗರು ಅಂತ ಅಲ್ಲ, ಅದು ಅನರ್ಹರು ಅನ್ಕೊಳ್ಳಿ. ಇವರಲ್ಲಿ ಒಂದಷ್ಟು ಸಂಖ್ಯೆ ಅಕ್ರಮ ವಲಸಿಗರದ್ದು ಇತ್ತು. ಅಕ್ರಮ ವಲಸಿಗರದ್ದು. ಟೋಟಲ್ಲು 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶ ಸೇರಿ ಇದುವರೆಗೂ ಇದ್ದ ವೋಟರ್ ಲಿಸ್ಟಲ್ಲಿ 50,90,00,000 ಜನ ಇದ್ದರು. 50,90,00,000 ಮತದಾರರು ಅಂದರೆ ಅರ್ಧಕ್ಕರ್ಧ ಮತದಾರರ SIR ಆಗಿದೆ ಈಗ. 50,90,00,000 ಮತದಾರರಿದ್ದರು. SIR ಪ್ರಕ್ರಿಯೆ ಮುಗಿದಾಗ ಉಳ್ಕೊಂಡಿರೋರು 44,40,00,000. 44,40,00,000 ಮತದಾರರು ಉಳ್ಕೊಂಡಿದ್ದಾರೆ. 6.5 ಕೋಟಿ. ಯಾವ್ಯಾವ ರಾಜ್ಯ? ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ರಾಜಸ್ಥಾನ, ತಮಿಳುನಾಡು, ಕೇರಳ, ಮಧ್ಯಪ್ರದೇಶ, ಗುಜರಾತ್, ಗೋವಾ, ಛತ್ತೀಸ್ಗಢ. ಈ SIR ಪ್ರಕ್ರಿಯೆಗೆ INDA ಮೈತ್ರಿಕೂಟ ಆ್ಯಸ್ ಅ ಹೋಲ್ ವಿರೋಧಿಸ್ತಾ ಇದೆ, ನೆನಪಿರಲಿ ನಿಮಗೆ. ಆದರೆ SIR ನಡೀತಾ ಇರುವ ರಾಜ್ಯಗಳ ಪೈಕಿ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅಂತ ನೋಡಿ ಒಂದು ಸಲ. ಉತ್ತರ ಪ್ರದೇಶ BJP ಇದೆ, ರಾಜಸ್ಥಾನ BJP ಇದೆ, ಮಧ್ಯಪ್ರದೇಶ BJP ಇದೆ, ಗುಜರಾತ್ BJP ಇದೆ. ಉಳಿದಂತೆ INDA ಮೈತ್ರಿಕೂಟದ ಪಕ್ಷಗಳಿರೋದು ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಛತ್ತೀಸ್ಗಢದಲ್ಲಿ. ಇಲ್ಲಿ ಗೋವಾದಲ್ಲೂ ಇದೆ. ಗೋವಾದಲ್ಲಿ BJP ಇದೆ. ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ ಮತ್ತು ಪುದುಚೇರಿಯಲ್ಲೂ SIR ಆಗಿದೆ. ಸ್ಟೇಟ್ ವೈಸ್ ಹೇಳ್ಬಿಡ್ತೀನಿ ನಿಮಗೆ ಬ್ರೇಕ್ಗಿಂತ ಮುಂಚೆ ಕ್ವಿಕ್ಕಾಗಿ. 50,90,00,000 ಮತದಾರರು ಮೊದಲಿದ್ದರು, ಈಗ ಉಳ್ಕೊಂಡಿರೋರು 44,40,00,000. ಈ ಪೈಕಿ ಉತ್ತರ ಪ್ರದೇಶದಲ್ಲಿ 2,89,00,000 ಮತದಾರರ ಹೆಸರುಗಳನ್ನು ಕೈಬಿಡಲಾಗಿದೆ. 2,89,00,000. ಉತ್ತರ ಪ್ರದೇಶ 15,40,00,000 ಇದ್ದವರು 12,55,00,000 ಬಂದರು ಈಗ ಅಲ್ಲಿ ವೋಟರ್ಸ್ ಸಂಖ್ಯೆ. ಮಧ್ಯಪ್ರದೇಶ 5,74,00,000 ಮೊದಲಿತ್ತು. SIR ಆದಮೇಲೆ 5,31,00,000 ಉಳ್ಕೊಂಡಿದ್ದಾರೆ. 42,74,000 ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ. ತಮಿಳುನಾಡು 6,41,00,000 ಮತದಾರರಿದ್ದರು, ಈಗ 5,43,00,000 ಉಳ್ಕೊಂಡಿದ್ದಾರೆ. 98,00,000 ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ. ರಾಜಸ್ಥಾನ 5,46,00,000 ಇದ್ದವರು 5,04,00,000 ಬಂದಿದ್ದಾರೆ. 42,00,000 ಮತದಾರರನ್ನು ಪಟ್ಟಿಯಿಂದ ಕೈಬಿಟ್ಟರು. ಕೇರಳ 2,78,00,000 ಇತ್ತು, 2,54,00,000 ಇಳಿದಿದೆ. ಈಗ 24,00,000 ಮತದಾರರ ಹೆಸರು ಡಿಲೀಟ್. ಗುಜರಾತ್ 5,08,00,000 ಮೊದಲಿತ್ತು, ಈಗ 4,34,00,000 ಇಳಿದಿದೆ. 74,00,000 ಮತದಾರರ ಹೆಸರು ಡಿಲೀಟ್ ಮಾಡಲಾಗಿದೆ. ಪಶ್ಚಿಮ ಬಂಗಾಳ 7,66,00,000 ಇತ್ತು, ಈಗ 7,08,00,000 ಉಳ್ಕೊಂಡಿದೆ. 58,00,000 ಮತದಾರರ ಹೆಸರು ಡಿಲೀಟ್. ಗೋವಾ 11,85,000 ಇತ್ತು, ಈಗ 10,84,000 ಉಳ್ಕೊಂಡಿದೆ. 1,00,000 ಮತದಾರರ ಹೆಸರು ಡಿಲೀಟು. ಛತ್ತೀಸ್ಗಢ 2,12,00,000 ಇದ್ದದ್ದು 1,84,00,000 ಇಳಿದಿದೆ. 28,00,000 ಡಿಲೀಟು. ಡಿಲೀಟ್ ಆದವರ ಪೈಕಿ ನಾನು ಆಗಲೇ ಹೇಳಿದೆ, ಎಲ್ಲರನ್ನೂ ಅಕ್ರಮ ವಲಸಿಗರು ಅಂತ ಕರಿಬೇಡಿ. ಸತ್ತು ಹೋಗಿರ್ತಾರೆ, ಏನೋ ಕಾರಣಕ್ಕೆ ಹಾಗೆ ಉಳ್ಕೊಂಬಿಟ್ಟಿರುತ್ತೆ, ಅವ್ರ ಸಂಖ್ಯೆನೇ ಜಾಸ್ತಿ ಇರೋದು. ಇನ್ಯಾರೋ ಪರ್ಮನೆಂಟ್ಲಿ ಶಿಫ್ಟ್ ಆಗಿಬಿಟ್ಟಿರ್ತಾರೆ ಅಲ್ಲಿಂದ. ಪರ್ಮನೆಂಟ್ಲಿ ಶಿಫ್ಟ್, ಹೆಸರು ಉಳ್ಕೊಂಡಿರ್ತವೆ, ಡಿಲೀಟ್ ಮಾಡಿ ಅದನ್ನು ಅಂತ. ಮತ್ತಾರೋ ಸರ್ ನಾವು ನಮ್ಮ ಊರು ಅದು ಸರ್, ಅಲ್ಲೂ ಒಂದು ಲಿಸ್ಟಲ್ಲಿ ಹೆಸರಿದೆ, ನಾವು ಈ ಊರಿಗೆ ದುಡ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ, ನೌಕರಿಗೆ ಬಂದಿದ್ದೀವಿ, ವ್ಯಾಪಾರಕ್ಕೆ ಬಂದಿದ್ದೀವಿ, ಇಲ್ಲೂ ಹೆಸರಿದೆ, 2 ಕಡೆ ಹೆಸರಿದೆ, ಒಂದು ಕಡೆ ಡಿಲೀಟ್ ಮಾಡಿ. ಉಳಿದವರು ಅನರ್ಹ ಮತದಾರರು. ಉಳಿದವರನ್ನು ಬೇಕಿದ್ದರೆ ನೀವು ಅಕ್ರಮವಾಗಿ ಹೆಸರು ಸೇರಿಸಿಕೊಂಡವರು ಅಂತ ಹೇಳಬಹುದು. ಅಷ್ಟು ಜನ ಆಗಿದ್ದಾರೆ, ಎಲ್ಲ ಸೇರಿ ಇಷ್ಟು ಜನ ಆಗಿದ್ದಾರೆ. ಆ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ. ಹ್ಯೂಜ್ ನಂಬರ್ ಇಟ್ ಈಸ್. ಉಳಿದ ರಾಜ್ಯಗಳಲ್ಲೂ ಶುರುವಾಗತ್ತೆ, ಆಗಲಿ ಆದಷ್ಟು ಬೇಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.